ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು 9ನೆಯ ತರಗತಿಯ ತಿಳಿ ಕನ್ನಡ ಪಠ್ಯಪುಸ್ತಕದಿಂದ ಐನ್ಸ್ಟೀನ್ ಮತ್ತು ದೇವರು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಹಾಗಾದರೆ ಬನ್ನಿ ಮೊದಲಿಗೆ ಕೃತಿಕಾರರ ಪರಿಚಯವನ್ನು ನೋಡೋಣ. ಕೃತಿಕಾರರ ಹೆಸರು ಡಾಕ್ಟರ್ ಎಚ್ ನರಸಿಂಹಯ್ಯ. ಡಾಕ್ಟರ್ ಎಚ್ ನರಸಿಂಹಯ್ಯನವರು 1920 ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಜನಿಸಿದರು. ಅವರ ವೃತ್ತಿ ಭೌತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಗಳಿಸಿದ ಇವರು ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಕಾಲೇಜಿನ ಪ್ರಾಧ್ಯಾಪಕ ಮತ್ತು ಪ್ರಿನ್ಸಿಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳು ಸಹ ಆಗಿದ್ದರು. ಇವರ ಆತ್ಮಕಥೆ ಹೋರಾಟದ ಹಾದಿ ಪ್ರಶಸ್ತಿ ಇವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಹಾಗೂ ಭಾರತ ಸರ್ಕಾರದ ಪದ್ಮಭೂಷಣ ಪ್ರಶಸ್ತಿ ಲಭಿಸಿದೆ. ಪದಗಳ ಅರ್ಥ: ಅಪರಿಪೂರ್ಣ, ಪರಿಪೂರ್ಣವಲ್ಲದ, ಕಟ್ಟ, ಪಕ್ಕ, ನಿಲುವು, ಅಭಿಪ್ರಾಯ, ಪರಿಕಲ್ಪನೆ, ಒಂದು ವಿಷಯದ ಖಚಿತ ಚಿಂತನೆ, ವರ್ತನೆ, ನಡತೆ, ರೂಢಿ, ಸಂಯೋಜನೆ, ಕೂಡಿಸುವಿಕೆ, ಉದಾಹರಿಸು, ಇತರರು ಹೇಳಿದ ಮಾತನ್ನು ಎತ್ತಿ ಹೇಳುವುದು, ತುಚ್ಛ, ನೀಚ, ನಿಂದನೀಯ, ನಿರ್ವಚನ, ವಿವರಣೆ, ವ್ಯಾಖ್ಯಾನ, ಮೌಲ್ಯ, ಬೆಲೆ, ಅಮೂಲ್ಯ ಗುಣ, ವಾಗ್ವಾದ, ಚರ್ಚೆ, ಸಮನ್ವಯ, ಹೊಂದಾಣಿಕೆ. ಈಗ ಪ್ರಶ್ನೋತ್ತರಗಳನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ: ಧಾರ್ಮಿಕ ವ್ಯಕ್ತಿಗಳು ಐನ್ಸ್ಟೀನ್ ಅವರನ್ನು ಏನೆಂದು ಪರಿಭಾವಿಸುತ್ತಾರೆ? ಉತ್ತರ: ಧಾರ್ಮಿಕ ವ್ಯಕ್ತಿಗಳು ಐನ್ಸ್ಟೀನ್ ಅವರನ್ನು ಆಳವಾದ ಧಾರ್ಮಿಕ ನಂಬಿಕೆಗಳಿದ್ದ ವ್ಯಕ್ತಿ ಎಂದು ಪರಿಭಾವಿಸುತ್ತಾರೆ. ಎರಡನೆಯ ಪ್ರಶ್ನೆ: ಧರ್ಮ ಮತ್ತು ವಿಜ್ಞಾನದ ಬಗ್ಗೆ ಐನ್ಸ್ಟೀನ್ ನೀಡಿರುವ ಪ್ರಸಿದ್ಧ ಹೇಳಿಕೆ ಯಾವುದು? ಇದಕ್ಕೆ ಉತ್ತರ: ಧರ್ಮವಿಲ್ಲದ ವಿಜ್ಞಾನ ಕುಂಟು ಮತ್ತು ವಿಜ್ಞಾನವಿಲ್ಲದ ಧರ್ಮ ಕುರುಡು ಎನ್ನುವುದು ಧರ್ಮ ಮತ್ತು ವಿಜ್ಞಾನದ ಬಗ್ಗೆ ಐನ್ಸ್ಟೀನ್ ನೀಡಿರುವ ಪ್ರಸಿದ್ಧ ಹೇಳಿಕೆಯಾಗಿದೆ. ಮೂರನೆಯ ಪ್ರಶ್ನೆ: ಐನ್ಸ್ಟೀನ್ ದೇವರಿಗೆ ಸಂಬಂಧಿಸಿದಂತೆ ಯಾರ ವಿಚಾರಗಳನ್ನು ನಂಬಿದ್ದರು? ಇದಕ್ಕೆ ಉತ್ತರ: ಐನ್ಸ್ಟೀನ್ ದೇವರಿಗೆ ಸಂಬಂಧಿಸಿದಂತೆ ಸ್ಪಿನೋಜಾ ಅವರ ವಿಚಾರಗಳನ್ನು ನಂಬಿದ್ದರು. ನಾಲ್ಕನೇ ಪ್ರಶ್ನೆ: ಸ್ಪಿನೋಜಾ ಯಾರು? ಇದಕ್ಕೆ ಉತ್ತರ: ಸ್ಪಿನೋಜಾ ಒಬ್ಬ ಡಚ್ ತತ್ವಜ್ಞಾನಿಯಾಗಿದ್ದರು. ಐದನೆಯ ಪ್ರಶ್ನೆ: ಐನ್ಸ್ಟೀನ್ ಅವರ ಹೆಸರೆತ್ತುವ ಅಧಿಕಾರ ಯಾರಿಗೆ ಇಲ್ಲವೆಂದು ಲೇಖಕರು ಹೇಳುತ್ತಾರೆ? ಉತ್ತರ: ದೇವರನ್ನು ವಾಣಿಜ್ಯ ವ್ಯವಹಾರಗಳಿಗೆ ಬಳಸುತ್ತಾ ಬಂದಿರುವವರಿಗೆ ಐನ್ಸ್ಟೀನ್ ಅವರ ಹೆಸರೆತ್ತುವ ಅಧಿಕಾರವಿಲ್ಲವೆಂದು ಲೇಖಕರು ಹೇಳಿದ್ದಾರೆ. 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ: ದೇವರು ಮತ್ತು ಧರ್ಮದ ಬಗ್ಗೆ ಐನ್ಸ್ಟೀನ್ ಅವರ ನಂಬಿಕೆಗಳೇನು? ಇದಕ್ಕೆ ಉತ್ತರ: ಕೆಟ್ಟದ್ದಕ್ಕೆ ಶಿಕ್ಷೆ ಕೊಟ್ಟು ಒಳ್ಳೆಯದಕ್ಕೆ ಪ್ರತಿಫಲ ನೀಡುವ ಮತಧರ್ಮಶಾಸ್ತ್ರಗಳ ದೇವರಲ್ಲಿ ಐನ್ಸ್ಟೀನ್ ಅವರಿಗೆ ನಂಬಿಕೆ ಇರಲಿಲ್ಲ. ಡಚ್ ತತ್ವಜ್ಞಾನಿ ಸ್ಪಿನೋಜಾ ಹೇಳಿದಂತೆ ಜಗತ್ತಿನ ಎಲ್ಲ ವಸ್ತುಗಳ ಕ್ರಮಬದ್ಧ ಸಂಯೋಜನೆ ಮತ್ತು ಸಮನ್ವಯಗಳಿಂದ ತಾನಿರುವುದನ್ನು ತೋರಿಸುವ ದೇವರನ್ನು ಅವರು ನಂಬುತ್ತಿದ್ದರು. ಮನುಷ್ಯರ ವರ್ತನೆ ಹಾಗೂ ಭವಿಷ್ಯದ ಬಗ್ಗೆ ಚಿಂತಿಸುವ ದೇವರನ್ನು ಅವರು ನಂಬುತ್ತಿರಲಿಲ್ಲ. ಎರಡನೆಯ ಪ್ರಶ್ನೆ: ಐನ್ಸ್ಟೀನ್ ಅವರ ಹೆಸರನ್ನು ಯಾವ ವಿಚಾರಗಳಿಗೆ ಬಳಸಿಕೊಳ್ಳುವುದು ಅನ್ಯಾಯವಾಗುತ್ತದೆ? ಉತ್ತರ: ದೇವರನ್ನು ತಮ್ಮ ವಾಣಿಜ್ಯ ವ್ಯವಹಾರಗಳಿಗೆ ಬಳಸಿಕೊಳ್ಳುವ ಅಧಿಕಾರವಿಲ್ಲ. ದೇವರು ಧರ್ಮಗಳನ್ನು ಕುರಿತು ತಮ್ಮ ಒರಟು ಅಪಾಯಕಾರಿ ಸಿದ್ಧಾಂತಗಳ ಸಮರ್ಥನೆಗೆ ಐನ್ಸ್ಟೀನರ ಹೆಸರನ್ನು ಬಳಸುತ್ತಿರುವ ಜನರಿಗೆ ಐನ್ಸ್ಟೀನರ ಹೆಸರು ಬಳಸಿಕೊಳ್ಳುವುದು ಅನ್ಯಾಯವಾಗುತ್ತದೆ. ಮೂರನೆಯ ಪ್ರಶ್ನೆ: ಮನುಷ್ಯನ ಯಾವ ಆದರ್ಶಗಳು ಐನ್ಸ್ಟೀನ್ ಅವರಿಗೆ ತುಚ್ಛ ಅನಿಸಿದವು? ಉತ್ತರ: ಸಾಮಾನ್ಯ ಮನುಷ್ಯರು ಸಾಧಿಸಲು ಬಯಸುವ ಆಸ್ತಿ ಪಾಸ್ತಿ, ಸುಖಭೋಗಗಳು ಮತ್ತು ಬಹಿರಂಗದ ಯಶಸ್ಸುಗಳ ಐನ್ಸ್ಟೀನರಿಗೆ ತುಚ್ಛವೆನಿಸಿದವು. ಯಶಸ್ಸನ್ನು ಸಂಪಾದಿಸುವ
ಪ್ರಯತ್ನದ ಮನುಷ್ಯನಾಗದೆ ಮೌಲ್ಯಗಳಿಗೆ ಬೆಲೆ ಕೊಡುವವನಾಗಬೇಕೆಂದು ಅವರು ಹೇಳುತ್ತಿದ್ದರು. 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ: ದೇವರು ಮತ್ತು ಧರ್ಮದ ಬಗ್ಗೆ ಐನ್ಸ್ಟೀನ್ ಅವರ ನಂಬಿಕೆಗಳಿಂದ ಸ್ಪಷ್ಟಗೊಳ್ಳುವ ವಿಚಾರಗಳೇನು? ಉತ್ತರ: ಮನುಷ್ಯರ ಪಾಪ ಪುಣ್ಯಗಳನ್ನು ಗಮನಿಸುವ, ಅದಕ್ಕೆ ತಕ್ಕಂತೆ ಶಿಕ್ಷಿಸುವ, ಸನ್ಮಾನಿಸುವ ದೇವರನ್ನು ಐನ್ಸ್ಟೀನ್ ನಂಬುತ್ತಿರಲಿಲ್ಲ. ಕೆಟ್ಟದ್ದಕ್ಕೆ ಶಿಕ್ಷೆ ಕೊಟ್ಟು ಒಳ್ಳೆಯದಕ್ಕೆ ಪ್ರತಿಫಲ ನೀಡುವ ಮತಧರ್ಮಗಳ ದೇವರಲ್ಲಿ ನನಗೆ ನಂಬಿಕೆ ಇಲ್ಲವೆಂದು ಅವರು ಹೇಳಿದ್ದಾರೆ. ಅವರು ಡಚ್ ತತ್ವಜ್ಞಾನಿ ಸ್ಪಿನೋಜಾ ಅವರ ದೇವರ ಮೇಲಿನ ಭಾವನೆಯನ್ನು ಒಪ್ಪಿಕೊಂಡಿದ್ದರು. ವಸ್ತುಗಳ ಸಂಯೋಜನೆ ಮತ್ತು ಸಮನ್ವಯಗಳಲ್ಲಿ ತೋರುವ ದೇವರನ್ನು ಅವರು ನಂಬುತ್ತಿದ್ದರು. ಕಲ್ಪನೆಯ ದೇವರಿಗೂ ಮನುಷ್ಯನ ವ್ಯವಹಾರಗಳಿಗೂ ಸಂಬಂಧವಿಲ್ಲವೆಂದು ಹೇಳುತ್ತಿದ್ದರು. ಧರ್ಮದ ನೈತಿಕತೆ ನೈತಿಕವಾಗಿದೆಯಲ್ಲದೆ ದೈವಿ ಅಧಿಕಾರವನ್ನು ಅವಲಂಬಿಸಿಲ್ಲವೆಂದು ಅವರು ಭಾವಿಸಿದ್ದರು. ವಾಣಿಜ್ಯ ವ್ಯವಹಾರಗಳಿಗೆ ಬಳಸಲಾಗುತ್ತಿರುವ ದೇವರು ಧರ್ಮಗಳನ್ನು ಅವರು ವಿರೋಧಿಸುತ್ತಿದ್ದರು. ಎರಡನೆಯ ಪ್ರಶ್ನೆ: ಐನ್ಸ್ಟೀನ್ ಅವರ ಬದುಕನ್ನು ರೂಪಿಸಿದ 2 ಹೇಳಿಕೆಗಳಾವುವು? ಅವುಗಳನ್ನು ವಿವರಿಸಿ. ಉತ್ತರ: ಸಾಮಾನ್ಯ ಮನುಷ್ಯರು ಸಾಧಿಸ ಬಯಸುವ ಆದರ್ಶಗಳಾದ ಆಸ್ತಿ, ಪಾಸ್ತಿ, ಸುಖಭೋಗ ಮತ್ತು ಬಹಿರಂಗದ ಯಶಸ್ಸುಗಳು ಮೊದಲಿನಿಂದಲೂ ಬಹಳ ತುಚ್ಛವೆಂದು ನನಗೆ ತೋರಿದೆ. ಯಶಸ್ಸನ್ನು ಸಂಪಾದಿಸಿದ ಮನುಷ್ಯನಾಗಲು ಪ್ರಯತ್ನಿಸಬೇಡ. ಮೌಲ್ಯಗಳಿಗೆ ಬೆಲೆ ಕೊಡುವ ಮನುಷ್ಯನಾಗು. ಮೇಲಿನ ಈ 2 ಹೇಳಿಕೆಗಳು ಐನ್ಸ್ಟೀನ್ ಅವರ ಬದುಕನ್ನು ರೂಪಿಸಿವೆ. ಸುಖಾಪೇಕ್ಷೆ ಎನ್ನುವುದು ಸಾಧಾರಣವಾಗಿ ಮಾನವರಲ್ಲಿರುವ ಹಂಬಲವಾಗಿದೆ. ಅದಕ್ಕಾಗಿ ದುಡಿಯಬೇಕು, ಆಸ್ತಿಯನ್ನು ಸಂಪಾದಿಸಬೇಕು, ತಾನು, ತನ್ನ ಸಂಸಾರ, ಮಕ್ಕಳು, ಮೊಮ್ಮಕ್ಕಳು ಸುಖ ಜೀವನವನ್ನು ನಡೆಸಬೇಕು, ಶ್ರೀಮಂತ, ಉದಾರಿ, ಉಪಕಾರಿ ಎಂದು ಹೆಸರು ಪಡೆಯಬೇಕು ಎನ್ನುವ ಪ್ರಯತ್ನದಲ್ಲಿ ತೊಡಗುವುದನ್ನು ಕಾಣಲಾಗುತ್ತಿದೆ. ಐನ್ಸ್ಟೀನ್ ಈ ಭಾವನೆಯನ್ನು ವಿರೋಧಿಸುತ್ತಿದ್ದರು. ಅವರು ಹಣ ಸಂಪಾದನೆಗೆ ಪ್ರಯತ್ನಿಸಲಿಲ್ಲ. ಅವರಿಗೆ ಅದು ತುಚ್ಛವೆನಿಸುತ್ತಿತ್ತು. ಕೇವಲ ಯಶಸ್ಸು ಗಳಿಕೆ ಅವರಿಗೆ ಇಷ್ಟವಾಗಿರಲಿಲ್ಲ. ಜೀವನದಲ್ಲಿ ಬೆಲೆಯುಳ್ಳ ಅಂಶಗಳಿಗೆ ಗಮನ ಕೊಡುವವನಾಗಬೇಕು ಎಂದು ತಿಳಿದು ಅವರು ಅದರಂತೆ ಜೀವಿಸಲು ಪ್ರಯತ್ನಿಸಿದರು. ಸಂದರ್ಭದೊಡನೆ ವಿವರಿಸಿ. ಧರ್ಮವಿಲ್ಲದ ವಿಜ್ಞಾನ ಕುಂಟು ಮತ್ತು ವಿಜ್ಞಾನವಿಲ್ಲದ ಧರ್ಮ ಕುರುಡು. ಆಯ್ಕೆ: ಎಚ್. ನರಸಿಂಹಯ್ಯನವರ ಐನ್ಸ್ಟೀನ್ ಮತ್ತು ದೇವರು ಲೇಖನದಿಂದ ಈ ಹೇಳಿಕೆಯನ್ನು ಆರಿಸಲಾಗಿದೆ. ಶ್ರೇಷ್ಠ ವಿಜ್ಞಾನಿಯಾಗಿದ್ದ ಐನ್ಸ್ಟೀನ್ ಅವರ ಹೇಳಿಕೆ ಇದು ಎನ್ನಲಾಗಿದೆ. ಸಂದರ್ಭ: ವಿಜ್ಞಾನ ಮತ್ತು ಧರ್ಮಕ್ಕೆ ಸಂಬಂಧಿಸಿದ ವಿಷಯದ ವಾಗ್ವಾದ ನಡೆಯುವಾಗ ಐನ್ಸ್ಟೀನರ ಈ ಹೇಳಿಕೆಯನ್ನು ಉದ್ಧರಿಸಲಾಗುತ್ತದೆ. ಧರ್ಮ ಹಾಗೂ ವಿಜ್ಞಾನಗಳು ಪರಸ್ಪರಾವಲಂಬಿಗಳಾಗಿವೆ. ಒಂದನ್ನು ಬಿಟ್ಟು ಇನ್ನೊಂದು ಇರುವುದು ಸಹಜವೆನಿಸುತ್ತದೆ. ಅವು ಒಂದನ್ನೊಂದು ಅಗಲಿದರೆ ಅಂಗವೈಕಲ್ಯವುಳ್ಳ ವ್ಯಕ್ತಿಯಂತಾಗುತ್ತದೆ. ಹಾಗಾಗಿ ಅವು ಪರಸ್ಪರ ಪೂರಕಗಳಾಗಿವೆ ಯಲ್ಲದೆ ಅವೆರಡು ಸಮನ್ವಯ ಸಾಧಿಸಿದಾಗಲೇ ಪೂರ್ಣತೆ ಪಡೆಯುತ್ತದೆ ಎಂದು ಈ ಹೇಳಿಕೆ ಸಮರ್ಥಿಸಿದೆ. ಭವಿಷ್ಯದ ಬಗ್ಗೆ ತಲೆಕೆಡಿಸಿಕೊಳ್ಳುವ ದೇವರನ್ನು ನಾನು ನಂಬುವುದಿಲ್ಲ. ಆಯ್ಕೆ: ಎಚ್. ನರಸಿಂಹಯ್ಯನವರ ಐನ್ಸ್ಟೀನ್ ಮತ್ತು ದೇವರು ಪಾಠದಿಂದ ಈ ಹೇಳಿಕೆಯನ್ನು ಎತ್ತಿಕೊಳ್ಳಲಾಗಿದೆ. ಐನ್ಸ್ಟೀನ್ ಅವರಿಗೆ ದೇವರ ಬಗ್ಗೆ ಇದ್ದ ಭಾವನೆಯನ್ನು ಹೀಗೆ ಹೇಳಿದ್ದಾರೆ. ಡಚ್ ತತ್ವಜ್ಞಾನಿ ಸ್ಪಿನೋಜಾ ದೇವರ ವಿಚಾರದ ಈ ಹೇಳಿಕೆಯನ್ನು ತಮ್ಮ ನಂಬಿಕೆಯನ್ನು ಸಮರ್ಥಿಸಿಕೊಳ್ಳಲು ಐನ್ಸ್ಟೀನ್ ಪ್ರತಿಪಾದಿಸಿದ್ದಾರೆ. ದೇವರ ಬಗ್ಗೆ ನನಗೆ ನಂಬಿಕೆ ಇಲ್ಲವೆಂದು ಐನ್ಸ್ಟೀನ್ ಸ್ಪಷ್ಟಪಡಿಸಿದ್ದಾರೆ. ನಿಸರ್ಗದ ವ್ಯವಸ್ಥೆಯಲ್ಲಿ ಅವರು ದೇವರನ್ನು ಕಂಡಿದ್ದಾರೆ. ಮೌಲ್ಯಗಳಿಗೆ ಬೆಲೆ ಕೊಡುವ ಮನುಷ್ಯನಾಗು. ಆಯ್ಕೆ: ಎಚ್. ನರಸಿಂಹಯ್ಯನವರ ಐನ್ಸ್ಟೀನ್ ಮತ್ತು ದೇವರು ಲೇಖನದಿಂದ ಈ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಐನ್ಸ್ಟೀನ್ ಅವರ ಬದುಕನ್ನು ರೂಪಿಸಿದ ಹೇಳಿಕೆ ಇದು. ಮನುಷ್ಯ ಸುಖಭೋಗಗಳಿಗೆ, ಬಾಹ್ಯ ಯಶಸ್ಸಿಗೆ ಪ್ರಯತ್ನಿಸಬಾರದು. ಒಳ್ಳೆಯ ಬದುಕಿಗೆ ಬೆಲೆ ನೀಡುವ ಅಂಶಗಳತ್ತ ಗಮನಿಸುವ,
ಪ್ರಯತ್ನಿಸುವ ಮಾನವನಾಗಬೇಕು ಎಂದು ಅವರು ಹೇಳಿದ್ದಾರೆ. ದೇವರು ಹಾಗೆಯೇ ನಡೆದು ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ಮನುಷ್ಯರೆಲ್ಲರೂ ಅನುಸರಿಸಬೇಕಾದ ಹೇಳಿಕೆ ಇದಾಗಿದೆ. ಭಾಷಾಭ್ಯಾಸ. ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿಗಳನ್ನು ಹೆಸರಿಸಿ. ಶತಮಾನೋತ್ಸವ. ಶತಮಾನ ಪ್ಲಸ್ ಉತ್ಸವ ಗುಣಸಂಧಿ. ಮಾತ್ರವಲ್ಲ ಗುಣಸಂಧಿ. ವಾಗ್ವಾದ ವಾಕ್ ಪ್ಲಸ್ ವಾದ ಜಸ್ತ್ವ ಸಂಧಿ. ಹೇಳಿಕೆಯಿಂದ ಹೇಳಿಕೆ ಪ್ಲಸ್ ಇಂದ ಯಕಾರಾಗಮ ಸಂಧಿ. ದೇವರಲ್ಲಿ ದೇವರು ಪ್ಲಸ್ ಅಲ್ಲಿ ಲೋಪಸಂಧಿ. ಮನದಟ್ಟು ಮನ ಪ್ಲಸ್ ತಟ್ಟು ಆದೇಶ ಸಂಧಿ. ಕೆಳಗೆ ನೀಡಿರುವ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ. ನಂಬಿಕೆ. ಸುಳ್ಳು ಹೇಳಿಕೆ ನಂಬಿಕೆ ಕೆಡಿಸಿಕೊಳ್ಳಬಾರದು. ಸುಳ್ಳು ಹೇಳಿ ನಂಬಿಕೆ ಕೆಡಿಸಿಕೊಳ್ಳಬಾರದು. ಎರಡನೆಯದು ಕೆಳಗೆ ನೀಡಿರುವ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ. ನಂಬಿಕೆ. ಸುಳ್ಳು ಹೇಳಿ ನಂಬಿಕೆ ಕೆಡಿಸಿಕೊಳ್ಳಬಾರದು. ಅವಲಂಬಿಸು. ವಯಸ್ಕರಾದ ಮೇಲೂ ತಂದೆ ತಾಯಿಯರನ್ನು ಅವಲಂಬಿಸಿ ಇರಬಾರದು. ಅಧಿಕಾರ. ಅಧಿಕಾರದ ಸದುಪಯೋಗವಾಗಬೇಕು. ಆದರ್ಶ. ನಮ್ಮ ಬದುಕು ಇನ್ನೊಬ್ಬರಿಗೆ ಆದರ್ಶವಾಗುವಂತೆ ಬದುಕಬೇಕು. ಮನದಟ್ಟಾಗು. ಉಪಾಧ್ಯಾಯರು ವಿಷಯವನ್ನು ಮನದಟ್ಟಾಗುವಂತೆ ವಿವರಿಸಿದರು. ಉದ್ಧರಿಸು. ವಿಷಯ ಸಮರ್ಥನೆಗಾಗಿ ಅನ್ಯ ಹೇಳಿಕೆಯನ್ನು ಉದ್ಧರಿಸಬೇಕಾಗುತ್ತದೆ. ಕೆಳಗಿನ ಪದಗಳಲ್ಲಿರುವ ವಿಭಕ್ತಿ ಪ್ರತ್ಯಯಗಳನ್ನು ಪ್ರತ್ಯೇಕಿಸಿ ಹೆಸರಿಸಿ. ವಿಜ್ಞಾನಿಗಳಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ. ಹೆಸರನ್ನು ಅನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ. ದೇವರ ಷಷ್ಠಿ ವಿಭಕ್ತಿ ಪ್ರತ್ಯಯ. ಅವರಿಗೆ ಹೀಗೆ ಚತುರ್ಥಿ ವಿಭಕ್ತಿ ಪ್ರತ್ಯಯ. ಮತದಿಂದ ಇಂದ ತೃತೀಯ. ಕಲ್ಪನೆಯ ಷಷ್ಠಿ. ಬದುಕನ್ನು ಅನ್ನು ದ್ವಿತೀಯ ವಿಭಕ್ತಿ. ಧರ್ಮಕ್ಕೆ ಕೆ ಚತುರ್ಥಿ ವಿಭಕ್ತಿ ಪ್ರತ್ಯಯ. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಬರೆಯಿರಿ. ಧರ್ಮ ಅಧರ್ಮ. ಅಪರಿಪೂರ್ಣ ಪರಿಪೂರ್ಣ. ಅಗತ್ಯ ಅನಗತ್ಯ. ಸ್ಪಷ್ಟ ಅಸ್ಪಷ್ಟ. ನಂಬಿಕೆ ಅಪನಂಬಿಕೆ. ಶಿಕ್ಷೆ ರಕ್ಷೆ. ಹಿಂಸೆ ಅಹಿಂಸೆ. ಸಹಜ ಅಸಹಜ. ಯಶಸ್ಸು ಅಪಯಶಸ್ಸು. ಒರಟು ಕೋಮಲ ಅಥವಾ ಮೃದು. ಅನ್ಯಾಯ ನ್ಯಾಯ. ಅನುಚಿತ ಉಚಿತ. ಬಹಿರಂಗ ಅಂತರಂಗ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.